ಧಾರವಾಡ ನಗರದ ಹೊರವಲಯದಲ್ಲಿ ಇರುವಂತಹ ಕಡಸಿನಕೊಪ್ಪ ಅನ್ನುವಂಥ ಒಂದು ಗ್ರಾಮ, ಅಲ್ಲಿಗೆ ಹತ್ತಿರವಾಗಿ ನಮ್ಮ IIIT ಇದೆ. ಅಲ್ಲಿ ಒಂದು 3 ಎಕರೆ ಜಮೀನೇನಿದೆ, ಆ ಜಮೀನು ಡೆವಲಪ್ ಮಾಡಲಿಕ್ಕೆ ಅಂತ ಡೆವಲಪರ್ ಮತ್ತು ಲ್ಯಾಂಡ್ ಓನರ್ ಆ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಭೂಮಿ ಕುರಿತಾಗಿ ಸ್ವಲ್ಪ ಗೊಂದಲ ಇದೆ, ದಾಖಲಾತಿಗಳು ಕ್ವಶನ್ ಇದ್ದಾವೆ ಮತ್ತು ಅಲ್ಲಿ ಪೊಸೆಷನಲ್ಲಿ ಬೇರೆ ಇದ್ದಾರೆ ಅನ್ನುವಂಥದ್ದು ಗೊಂದಲ ಉಂಟಾಗಿದೆ. ಆ ಗೊಂದಲ ಉಂಟಾದಂಥ ಸಂದರ್ಭದಲ್ಲಿ ಇವರು ಅಲ್ಲಿ ಯಾವುದು ಮಾತುಕತೆಗೆ ಅವಕಾಶ ಕೊಡದಲ್ಲೇ ನಾವು ಡೆವಲಪ್ ಮಾಡೋದೇ ಅಂತ ನಿಂತಾಗ ಯಾರು ಪೊಸಿಷನ್ಲಿದ್ದರೂ ಅವರ ಕುಟುಂಬ ಸದಸ್ಯರು ಮತ್ತು ಕೆಲ ಸಂಬಂಧಿಕರು ಗ್ರಾಮಸ್ಥರನ್ನ ಅಲ್ಲಿಗೆ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗಿ ಅದರ ಜೊತೆಗೆ ಪರಸ್ಪರ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಯಾರು ಡೆವಲಪರ್ ಇದ್ದಾನೆ, ಡೆವಲಪರ್ ಜೊತೆಗಿದ್ದಂಥ ಒಬ್ಬ ಪ್ರೈವೇಟ್ ಗನ್ಮೆನ್ ಅವನು ಏರ್ ಫೈರ್ ಮಾಡಿದ್ದಾನೆ ಮತ್ತು ಎತ್ತ ಕಡೆ ಫೈರ್ ಮಾಡಿದ್ನೋ ಒಬ್ಬ ವಿಠಲ್ ಅಂತ 24 ವರ್ಷದ ಹುಡುಗ, ಅವನ ಕಿರುಬೆರಳ ಹತ್ರ ಒಂದು ಗುಂಡು ತಾಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ. ಈ ಕುರಿತಾಗಿ ನಾನು ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತು ಇಲ್ಲಿ SDM ಅಲ್ಲಿ ಆ ವಿಠಲ್ ಅನ್ನೋ ಹುಡುಗ ಏನಿದ್ದಾನೆ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ. ಅವನಿಗೆ ಪಾದದ ಹತ್ರ ಒಂದು ಗುಂಡು ಬಿದ್ದಿದೆ ಅಂತ ಹೇಳಿದ್ದಾರೆ, ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಮಾತಾಡ್ತಾನೆ. ನಾನು ಕೂಡ ಮಾತಾಡ್ಸಿ ಬಂದಿದ್ದೀನಿ. ಡಾಕ್ಟ್ರುಗಳು ಕಾಲಿಗೆ ಪೆಟ್ಟು ಬಿದ್ದಿದೆ ಅಷ್ಟೇ, ಬೇರೇನು ಇಂಜುರೀಸ್ ಇಲ್ಲ ಅಂತ.